ಯೇಸು ಸ್ವಾಮಿಯ ಬಟ್ಟೆಯ ಬಗ್ಗೆ ನೀವು ಎಂದಾದರೂ ಆಲೋಚಿಸಿದ್ದೀರಾ? ಒಂದೇ ಎಳೆಯಿಂದ ನೇಯ್ದ ಆ ಅದ್ಭುತ ನಿಲುವಂಗಿಯಲ್ಲಿ ಎಷ್ಟು ದೈವಿಕ ರಹಸ್ಯಗಳು ಹುದುಗಿವೆ ಅಂತ ಗೊತ್ತಾ? ಅದನ್ನು ಮುಟ್ಟಿದರೆ ರೋಗಗಳು ವಾಸಿಯಾಗುತ್ತವೆ, ವಿಶ್ವಾಸವೂ ಬೆಳಗುತ್ತದೆ. ಇದು ಕೇವಲ ಬಟ್ಟೆಯಲ್ಲ, ಏಕತೆಯ ಸಂಕೇತ, ನಮ್ರತೆಯ ಪ್ರತೀಕ, ನಮ್ಮ ಆತ್ಮವನ್ನು ಆವರಿಸುವ ದೈವಿಕ ಪ್ರೀತಿಯ ಆವರಣ. ಬನ್ನಿ, ಈ ಪವಿತ್ರ ಐತಿಹಾಸಿಕ ರಹಸ್ಯವನ್ನು ಹೃದಯ ತುಂಬಿ ಅನುಭವಿಸೋಣ. ಯೇಸುವಿನ ಬಟ್ಟೆಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ಒಮ್ಮೆ ಗಲಿಲಾಯದ ನಜರೇತ್ ಎಂಬ ಹಳ್ಳಿಯಲ್ಲಿ ಒಬ್ಬ ಚಿಕ್ಕ ವಯಸ್ಸಿನ ಮಹಿಳೆ ಇದ್ದಳು. ಆಕೆಯ ಹೆಸರು ಮರಿಯ. ಆಕೆಯು ಒಬ್ಬ ಸರಳ ಕಸುಬುದಾರಳು, ಬಟ್ಟೆ ನೇಯುವವಳು. ಆಕೆಯ ಮನೆಯಲ್ಲಿ ಒಂದು ಪ್ರಾಚೀನ ನೇಯುವ ಯಂತ್ರ ಇತ್ತು. ಅದರಲ್ಲಿ ಅವಳು ಉಣ್ಣೆಯ ನಾರುಗಳಿಂದ ಬಟ್ಟೆಗಳನ್ನು ತಯಾರಿಸುತ್ತಿದ್ದಳು. ಒಂದು ದಿನ ಮರಿಯಳು ತನ್ನ ಮುದ್ದು ಮಗ ಯೇಸುವಿಗಾಗಿ ಒಂದು ವಿಶೇಷ ಬಟ್ಟೆ ನೇಯಲು ಆಲೋಚಿಸಿದಳು. ಹೇಗೆಂದರೆ ಅದು ಸರಳವಾಗಿರಲಿ, ಆದರೆ ಪರಿಪೂರ್ಣವಾಗಿರಲಿ ಎಂದು ಆ ಮರಿಯ ಆ ಬಟ್ಟೆಯನ್ನು ಒಂದೇ ಎಳೆಯಿಂದ ಮೇಲಿನಿಂದ ಕೆಳಗಿನವರೆಗೆ ನೇಯ್ದಳು. ಯೇಸು ಸ್ವಾಮಿಯ ಉಡುಪು ಅದು ಸೀಮ್ಲೆಸ್ ಟುನಿಕ್, ಅಂದರೆ ನಿಲುವಂಗಿ. ಸರಳವಾಗಿ ಉಣ್ಣೆಯಿಂದ ತಯಾರಾದ ಬಟ್ಟೆ, ಯಾವುದೇ ಹೊಲಿಗೆಗಳಿಲ್ಲದ ಒಂದೇ ಬಟ್ಟೆ, ಮೊಣಕಾಲು ಉದ್ದದ ಉಡುಪು ಮತ್ತು ನಿಲುವಂಗಿಯ ಮೇಲೆ ಒಂದು ಮೇಲು ಹೊದಿಕೆಯನ್ನು ಧರಿಸುತ್ತಿದ್ದರು. ಅದರ ಅಂಚಿನಲ್ಲಿ ಜೋಹಿಸ್ ತಜಿತ್ ಇತ್ತು. ಕಾಲಿಗೆ ಸರಳ ಚರ್ಮದ ಸ್ಯಾಂಡಲ್ ಅನ್ನು ಧರಿಸುತ್ತಿದ್ದರು. ಇದು ರಾಜರ ರತ್ನಖಚಿತ ಉಡುಪಲ್ಲ, ಬಡವರ ದೈನಂದಿನ ಉಡುಪು. ಯೇಸುವು ಆ ಬಟ್ಟೆಯನ್ನು ಧರಿಸಿ ಗಲಿಲಾಯದ ಹಳ್ಳಿಗಳಲ್ಲಿ ನಡೆಯುತ್ತಿದ್ದರು. ಯೇಸು ತಮ್ಮ ಬಟ್ಟೆಯನ್ನು ಕೊಂಡುಕೊಳ್ಳುತ್ತಿದ್ದದ್ದು ಯಾವುದೇ ದೊಡ್ಡ ಮಾರುಕಟ್ಟೆಯಿಂದಲ್ಲ. ನಜರೇತ್ನ ಒಂದು ಸಣ್ಣ ಹಳ್ಳಿಯ ಸ್ಥಳೀಯರಲ್ಲಿ ಉಣ್ಣೆ ಮತ್ತು ನಾರುಗಳನ್ನು ಖರೀದಿಸಿ ಅವರ ಬಟ್ಟೆಯನ್ನು ಸ್ಥಳೀಯ ನೇಯ್ಗಾರರಿಂದ ಇಲ್ಲವೇ ಸ್ವಂತ ತಾಯಿಯ ಕೈಗಳಿಂದ ಅಥವಾ ಸ್ವಯಂ ಅವರೇ ತಯಾರಿಸಿಕೊಡುತ್ತಿದ್ದದ್ದು. ಯೇಸುವು ಸರಳತೆಯನ್ನು ತಮ್ಮದಾಗಿಸಿಕೊಂಡರು. ಒಂದು ದಿನ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಒಬ್ಬ ಮಹಿಳೆ ಜನರ ಗುಂಪಿನ ಮಧ್ಯೆ ತೂರಿ ಬಂದು ಯೇಸುವಿನ ಬಟ್ಟೆಯ ಅಂಚನ್ನು ಮುಟ್ಟಿದಳು. ಆ ಕ್ಷಣವೇ ಅವಳು ಗುಣವಾದಳು. ಯೇಸುವು ಅವಳನ್ನು ಕಂಡು, ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸಿದೆ ಎಂದರು. ಆ ಬಟ್ಟೆ ಕೇವಲ ಉಣ್ಣೆಯಲ್ಲ, ಅದು ವಿಶ್ವಾಸದ ಸ್ಪರ್ಶಕ್ಕೆ ಪ್ರತಿಕ್ರಿಯಿಸುವ ದೈವಿಕ ಶಕ್ತಿಯ ಸಂಕೇತವಾಯಿತು. ವರ್ಷಗಳು ಕಳೆದವು. ಯೇಸುವು ಶಿಲುಬೆಗೆ ಏರಿದಾಗ ಸೈನಿಕರು ಯೇಸುವಿನ ಬಟ್ಟೆಯನ್ನು ಹಂಚಿಕೊಂಡರು. ಆದರೆ ಆ ನಿಲುವಂಗಿಯನ್ನು ಕತ್ತರಿಸಲಿಲ್ಲ. ಅದು ಒಂದೇ ಎಳೆಯಿಂದ ನೇಯ್ದ ಬಟ್ಟೆಯಾದ್ದರಿಂದ ಅವರು ಚೀಟು ಹಾಕಿ ಹಂಚಿಕೊಂಡರು. ಇದು ಕೇವಲ ಆಕಸ್ಮಿಕವಲ್ಲ, ಇದು ಆಳವಾದ ಆಧ್ಯಾತ್ಮಿಕ ಸಂದೇಶವನ್ನು ಒಳಗೊಂಡಿದೆ. ಯೇಸುವಿನ ಬಟ್ಟೆಯಿಂದ ನಾವು ಪಡೆಯುವ ಆಳವಾದ ಆಧ್ಯಾತ್ಮಿಕ ಸಂದೇಶಗಳು. ಮೊದಲನೆಯದು, ಸರಳತೆ ಮತ್ತು ನಮ್ರತೆ. ದೇವರ ಮಗನಾಗಿದ್ದರೂ ರಾಜರ ಉಡುಪು ಧರಿಸದೆ ಬಡವರಂತೆ ಸರಳ ಬಟ್ಟೆ ಧರಿಸಿದರು. ಇದು ಕಲಿಸುತ್ತದೆ, ನಿಜವಾದ ದೊಡ್ಡತನವು ಹೊರಗಿನ ಭವ್ಯತೆ ಅಲ್ಲ, ಹೃದಯದ ನಮ್ರತೆಯಲ್ಲಿದೆ ಎಂದು. ಎರಡನೆಯದು, ಒಕ್ಕೂಟ ಮತ್ತು ಏಕತೆ. ನಿಲುವಂಗಿ ಬಟ್ಟೆ ಒಂದೇ ಎಳೆಯಿಂದ ನೇಯ್ದದ್ದು. ಇದು ಕ್ರೈಸ್ತ ಸಭೆಯ ಏಕತೆಯ ಸಂಕೇತ. ಕ್ರೈಸ್ತರು ಒಂದೇ ದೇಹವಾಗಿ ಯಾವುದೇ ಭೇದವಿಲ್ಲದೆ ಒಂದಾಗಬೇಕು ಎಂಬುದರ ಸೂಚನೆ ಇದಾಗಿದೆ. ಮೂರನೆಯದು, ಉನ್ನತ ಯಾಜಕತ್ವ. ಹಳೆಯ ಒಡಂಬಡಿಕೆಯಲ್ಲಿ ಉನ್ನತ ಯಾಜಕರು ನಿಲುವಂಗಿ ಉಡುಪು ಧರಿಸುತ್ತಿದ್ದರು. ಯೇಸು ಈ ಬಟ್ಟೆಯಿಂದ ನಮಗೆ ಹೇಳುತ್ತಾರೆ, ಅವರು ನಮ್ಮ ನಿತ್ಯ ಯಾಜಕ, ನಮ್ಮ ಪಾಪಗಳನ್ನು ಮುಟ್ಟುವ ದೈವಿಕ ಉಡುಪು ಅದಾಗಿದೆ. ನಾಲ್ಕನೆಯದು, ನೀತಿಯ ಆವರಣ. ಬಟ್ಟೆಗಳು ನಮ್ಮ ದೇಹವನ್ನು ಮುಚ್ಚುವಂತೆ ಯೇಸುವಿನ ರಕ್ಷಣೆ ನಮ್ಮ ಆತ್ಮವನ್ನು ಮುಚ್ಚುತ್ತದೆ. ಗಲಾತ್ಯ 3:27 ಹೇಳಿದ ಹಾಗೆ ನಾವು ಕ್ರಿಸ್ತನನ್ನು ಧರಿಸಿದ್ದೇವೆ. ಹಾಗೆಯೇ ಪ್ರೀತಿ, ಕರುಣೆ, ವಿಶ್ವಾಸದ ಬಟ್ಟೆಯನ್ನು ಕೂಡ ಧರಿಸಬೇಕು. ಆ ಮರಿಯಳು ತನ್ನ ನೇಯುವ ಯಂತ್ರದ ಬಳಿ ಕುಳಿತು, ಯೇಸುವಿನ ಬಟ್ಟೆ ಕೇವಲ ಉಡುಪಲ್ಲ, ಅದು ನಮ್ಮ ಹೃದಯಕ್ಕೆ ಧರಿಸುವ ದೈವಿಕ ಪ್ರೀತಿ ಎಂದು ತಿಳಿದುಕೊಂಡಳು. ಇಂದಿಗೂ ಆ ಬಟ್ಟೆಯು ಒಂದು ಸಂದೇಶ ನಮಗೆ ಹೇಳುತ್ತದೆ. ಲೋಕದ ಎಲ್ಲ ಉಡುಪುಗಳು ಕಳೆಯುತ್ತವೆ, ಆದರೆ ಯೇಸುವಿನ ಪ್ರೀತಿಯ ಬಟ್ಟೆಯಲ್ಲಿ ನಾವು ಎಂದಿಗೂ ನಗ್ನರಾಗುವುದಿಲ್ಲ. ಯೇಸು ಶಿಲುಬೆಯ ಮೇಲೆ ನೇತಾಡುತ್ತಿದ್ದಾಗ ಆತನ ಬಟ್ಟೆಗಾಗಿ ರೋಮ ಸೈನಿಕರು ಚೀಟಿ ಹಾಕಿದರು. ಆ ಬಟ್ಟೆ ಕೇವಲ ಬಟ್ಟೆಯಾಗಿರಲಿಲ್ಲ, ಅದು ಆತನ ಪ್ರೀತಿಯ ಸಂಕೇತ. ಆ ಸ್ತ್ರೀ ಆ ಬಟ್ಟೆಯ ಅಂಚನ್ನು ಮುಟ್ಟಿದಾಗ ಗುಣವಾದಳು, ಏಕೆಂದರೆ ಆ ಬಟ್ಟೆಯಲ್ಲಿ ಶಕ್ತಿ ಇತ್ತು. ಇಂದು ನಿನ್ನ ಜೀವನದಲ್ಲಿ ಎಷ್ಟೇ ನೋವಿರಲಿ, ಯೇಸುವಿನ ಬಟ್ಟೆಯ ಆ ಅಂಚನ್ನು ಹಿಡಿದುಕೋ. ಆ ಬಟ್ಟೆಯನ್ನು ಇಂದು ಮುಟ್ಟಬಹುದು. ನಂಬಿಕೆಯ ಮೂಲಕ, ಪ್ರಾರ್ಥನೆಯ ಮೂಲಕ. ಯೇಸು ನಿನಗಾಗಿ ತನ್ನ ಎಲ್ಲವನ್ನು ಕೊಟ್ಟನು. ನೀನು ಆತನನ್ನು ಬಿಡಬೇಡ. ಇಂದು ಆ ಬಟ್ಟೆಯ ಅಂಚನ್ನು ಮುಟ್ಟು, ನಿನ್ನ ಜೀವನ ಬದಲಾಗುತ್ತದೆ.